ಓಕೆ, ನಮಸ್ಕಾರ ಎಲ್ಲರಿಗೂ. ಸೊ ಮಹೀಂದ್ರಾ ಟ್ರ್ಯಾಕ್ಟರ್ ಕಂಪನಿಯವರು ಹೊಸದಾಗಿ ಏನು ಲಾಂಚ್ ಮಾಡಿದೀವಿ, ಟಫ್ ಟ್ರ್ಯಾಕ್ಟರ್ ಅಂತ ಹೇಳಿ, ಅಥವಾ ಎಲ್ಲ ರೈತರಿಗೂ ಚಿರಪರಿಚಿತವಾಗಿರುವಂತಹ ಮಾತಾಡೋ ಟ್ರ್ಯಾಕ್ಟರ್ ಅಂತ ಏನಾಗಿದ್ದೀವಿ, ಎಲ್ಲರ ಒಂದು ರೈತರ ಒಂದು ಸಹಕಾರದಿಂದ ಹಾಗೂ ನಮ್ಮ ಎಲ್ಲ ಡೀಲರ್ ಚಾನಲ್ ಪಾರ್ಟ್ನರ್ಸ್ರ ಸಹಕಾರದಿಂದ ಕೇವಲ 75 ದಿವಸದಲ್ಲಿ 1000 ಟ್ರ್ಯಾಕ್ಟರ್ನ ಅಚೀವ್ ಮಾಡಿದೀವಿ. ಇದಕ್ಕೆ ಎಲ್ಲಾ ಕಾರಣಕರ್ತರಾದಂತಹ ನಮ್ಮ ಎಲ್ಲ ರೈತ ಬಾಂಧವರು, ನಮ್ಮ ಡೀಲರ್ ಪಾರ್ಟ್ನರ್ಸು, ಹಾಗೆ ನಮ್ಮ ಸೇಲ್ಸ್ಮನ್ ಕೂಡ, ಹಾಗೆ ನಮ್ಮ ಮೆಕ್ಯಾನಿಕ್ಸ್ ಅವರು ಕೂಡ ಈ ಒಂದು ಟ್ರ್ಯಾಕ್ಟರ್ ಅನ್ನ ಅತ್ಯಂತ ಕಡಿಮೆ ದಿನದಲ್ಲಿ ಈ ಒಂದು 1000 ಟ್ರ್ಯಾಕ್ಟರ್ ನಾವು ಸೇಲ್ ಮಾಡಿದೀವಿ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಟ್ರ್ಯಾಕ್ಟರ್ ಇಂಡಸ್ಟ್ರಿಯಲ್ಲೇ ಅದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ 1000 ಟ್ರ್ಯಾಕ್ಟರ್ಸ್ ನ ಅತ್ಯಂತ ಕಡಿಮೆ ದಿವಸದಲ್ಲಿ ನಾವು ಸೇಲ್ ಮಾಡಿದೀವಿ. ಸೊ ಈ ಒಂದು ಖುಷಿ ವಿಚಾರನ ನಿಮ್ಮೆಲ್ಲರಿಗೂ ಕೂಡ ಹಂಚ್ಕೊಳ್ತಾ ಇದೀವಿ. ಹಾಗೆ ಈ ಏನು 1000 ಮಾಡಿದೀವಿ, ಇನ್ನ ಕೆಲವೇ ದಿವಸದಲ್ಲಿ ಕೂಡ 2000 ಟ್ರ್ಯಾಕ್ಟರ್ ಕೂಡ ನಾವು ರೀಚ್ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಒಂದು ಸಹಕಾರ ಕೂಡ ಬರ್ಲಿ ಅಂತ ಕೇಳ್ಕೊಳ್ತಾ ಈ ಎರಡು ಮಾತನ್ನ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮಹೀಂದ್ರಾ ನಮ್ಮ ಹೆಮ್ಮೆ, ನಮ್ಮ ಮಹೀಂದ್ರಾ ನಮ್ಮ ಮಹೀಂದ್ರಾ. ನಮಸ್ಕಾರ ರೈತ ಬಾಂಧವ್ರೆ, ನಾವು ಇವತ್ತು ಮಹೀಂದ್ರಾ ಕಂಪ್ನಿ ಇವೆಂಟ್ ಗೆ ಬಂದಿದೀವಿ. ಎಲ್ಲಿ ಅಂದ್ರೆ ಹಾವೇರಿಯಲ್ಲಿ 1000 ಟ್ರ್ಯಾಕ್ಟರ್ ಸೇಲ್ ಆಗ್ಯಾವು ಆಲ್ ಕರ್ನಾಟಕದಾಗ. ಅದ್ರದ ಇವತ್ತು ಫಂಕ್ಷನ್ ಇತ್ತು. ಫಂಕ್ಷನ್ ನಲ್ಲಿ ಈಗ ರೈತರು ಬಂದಾರ. ಈ ಟ್ರ್ಯಾಕ್ಟರ್ ಬದ್ದಲ್ಲ ಮಾಹಿತಿ ಕೇಳೋಣ ಬರ್ರಿ. ನಿಮ್ಮ ಇಲ್ಲಿ ರೈತರ ಅದಾರ ನೋಡ್ರಿ. ರೈತರು ನಿಮ್ಮ ಹೆಸರು ಏನು ಹೇಳಿ? ನಮ್ಮ ಹೆಸರು ರಮೇಶ್ ಅಂತಂದು, ಊರು ಮರಡೂರು, ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ. ನಾವು ಇಲ್ಲಿ ಹಾವೇರಿಯಿಂದ ಖರೀದಿ ಮಾಡಿದ್ದೇವೆ ಗಾಡಿ. ಮಾತ್ರ 585 ಖರೀದಿ ಮಾಡಿದ್ದೇವೆ. ಇವಾಗ ರೈತರಿಗೆ ಈ ಗಾಡಿಯಲ್ಲಿ ಏನೇನು ಫೀಚರ್ ಇದೆ? ಈ ಗಾಡಿ ತಗೊಂಡು ನಾವು 2.5 ತಿಂಗಳಾಯಿತು. ಈಗ ಆಲ್ರೆಡಿ ಒಂದು 130 ಎಕರೆ ಹೊಲ ಸಿಕ್ಕಿದ್ದೇವೆ. ಒಳ್ಳೆ ಒಂದು 25 ಎಕರೆ ರೂಟ್ರ್ ಹೊಡೆದವು, 10 ಎಕರೆ ನೆಲ ಹೊಡೆದವು. ಗಾಡಿ ಮಾತ್ರ 5 ಏನೈತಲ್ಲ ಆ ಮೈಲೇಜ್ ಐತಿ ಗಾಡಿ. ಮೊದಲಿನ ಗಾಡಿಗೆ ಈ ಗಾಡಿಗೆ ಏನು ಡಿಫ್ರೆನ್ಸ್ ಐತಿ? ಸ್ವಲ್ಪ ಹೈಟ್ ಇದೆ ಗಾಡಿ. ಹೈಟ್ ಇರೋದಕ್ಕೆ ಗಾಡಿ ಏನೋ ಹಂಗೇನು ಇದು ಅನ್ಸಲ್ಲ. ಅವಾಗ ಸ್ಥಳಕ್ಕೆ ಬರೋದು ಗಾಡಿ 5 ಈಗ ಅದಕ್ಕಿಂತ ಸ್ವಲ್ಪ ಹೈಟ್ ಮಾಡ್ಯಾನ, ಹಂಗಾಗಿ ಚೆನ್ನಾಗಿದೆ ಗಾಡಿ. ಮತ್ತೇನು ಈಗ ಹಳೆ ಗಾಡಿ ಒಳಗೆ ಈ ಗಾಡಿ ಒಳಗೆ ಏನು ಡಿಫ್ರೆನ್ಸ್ ಐತಿ? ಅಂದ್ರೆ ಈಗ ರೈತರಿಗೆ ಮೇನ್ ಇರೋದಂದ್ರೆ ಈಗ ಏನ್ರಿ ಇದ್ರೊಳಗಿನ ಬೆನಿಫಿಟ್ಸ್? ಗಾಡಿ ನಾವು ಫಸ್ಟ್ ಯೂಸ್ ಮಾಡಿದ್ರೆ ನಾವು ರೀ ಒನ್ಯಾಗ ಭಾಳ ಇತ್ತಿತ್ತಾಗ, ಈಗ ಮಾಡಲ್ಲ, ಈಗ ಹೊಸದಾಗಿ ಬಂದಿದ ಮೇಲೆ ಇದನ್ನು ತೊಗೊಂಡು ಹೋಗಿದ್ದು ಮನೆಯಿಂದ. ಹಳೆ ಗಾಡಿಗೆ ಈ ಗಾಡಿಗೆ ಅಂದ್ರೆ ಚೇಂಜ್ ಐತಿ. ಆಮೇಲೆ ಕ್ಲಚ್ಚು, ಆಮೇಲೆ ಬ್ರೇಕು, ಅವೆಲ್ಲ ಸೀಟು ಹೈಟ್ ಇಟ್ಟೋಣ. ಆಮೇಲೆ ದಾರೆ ಹೊಂಟ್ರೆ ದಡಿಕಾಗಲ್ಲ, ನಮ್ಮನೆ ಸ್ಮೂತ್ ಐತಿ ಗಾಡಿ ಮಾತ್ರ. ಒಟ್ಟಾರೆ ಹೇಳ್ಬೇಕಂದ್ರೆ ಗಾಡಿ ಕಂಫರ್ಟಬಲ್ ಐತ್ರಿ. ಈಗ ಮೈಲೇಜ್ ಬದಲಾದ್ರೆ ಹಳೆ ಗಾಡಿಗೆ ಈ ಗಾಡಿಗೆ ಎಷ್ಟು ಬೇಕಾಗುತ್ತೆ? ಅದಕ್ಕೆ ಇದಕ್ಕಂದ್ರೆ ಸ್ವಲ್ಪ ಮೈಲೇಜ್ ಐತ್ರಿ. ಹಾಂ, ಅಂದ್ರೆ ಒಟ್ಟು ಸೇಮ್ ಸೇಮ್ 5 ಐತಲ್ರಿ, ಸೇಮ್ ಐತಿ ಮೈಲೇಜ್. ಗಾಡಿ ಪಿಕಪ್ ಬದಲ ಹಿಂಗೆ ಅದು ಜಾಸ್ತಿನೂ ಇದು ಜಾಸ್ತಿ? ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಂ, ಗಾಡಿ ನೋಡ್ರಿ ರೈತ ಬಂದವ್ರೆ, ಇವ್ರ ರೈತರು ಹೇಳೋ ಲೆಕ್ಕಾಚಾರದ ಪ್ರಕಾರ ಆದ್ರೆ ಈ ಗಾಡಿ ಫುಲ್ಲ ಕಂಫರ್ಟೇಬಲ್ ಐತೆ ಅಂತ. ಮತ್ತು ಬ್ರೇಕ್ ಪೆಡಲ್ ಆಗಲಿ, ಕ್ಲಿಚ್ ಪೆಡಲ್ ಆಗಲಿ ಎಲ್ಲ ಸ್ಮೂತ್ ವರ್ಕ್ ಆಗತ್ತ ಅಂತ. ಗಾಡಿ ಇದು ಹೇಳ್ಬೇಕಂದ್ರೆ 6 ವರ್ಷ ವಾರಂಟಿ ಕೊಡಕತ್ತಾರ. ಅದು ಭಾಳ ಮೇನ್ ಐತಿ. 6 ವರ್ಷ ಏನೇ ಆದರೂ ನಿಮ್ಗೆ ರೆಡಿ ಮಾಡಿ ಕೊಡ್ತಾರ ಗಾಡಿ. ರೈತ ಬಂದವ್ರು ಈಗ ಗಾಡಿ ಯಾವ್ಯಾವ ರೀತಿ ಕೊಟ್ಟಾರ ಅನ್ನೋದು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ಬೋದು ಲೈಟ್ ಹೆಂಗೆ ಫೈಬರ್ ಲೈಟ್ ಕೊಟ್ಟಾರ. ಮೊದಲೇನು ಗಾಡಿ ಲೈಟ್ ಪ್ರಾಬ್ಲಮ್ ಇತ್ತು, ಒಂದು ಸ್ವಲ್ಪ ಡೌನ್ ಲೈಟ್ ಬೀಳ್ತಿದಂತ, ದಾರಿ ಸರಿಯಾಗಿ ಕಾಣ್ತಿಲ್ಲ. ಫುಲ್ ಫೋರ್ಸ್ ಲೈಟ್ ಕೊಟ್ಟಾರಂತ ರೈತರು ಹೇಳಿದ್ರು. ಇಲ್ಲಿ ನೋಡ್ಬೋದು ಹೆಂಗೆ ಸಿಸ್ಟಮ್ ಅದ. ಇಲ್ಲಿ ಬೋನಟ್ ಸಿಸ್ಟಮ್ ಇಲ್ಲೇ ಕೊಟ್ಟಾರ. ಈಗ ಪೂರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪ್ಲೇಸ್ ಎಷ್ಟು ಸ್ಮೂತ್ ಅದಾವ ಅಂತಂದ್ರೆ ಕೈಯಿಂದ ಅವನು ವರ್ಕ್ ಆಗ್ತದೆ. ಎಷ್ಟು ಸ್ಮೂತ್ ಕೊಟ್ಟಾರ. ಈಗ ಗೇರ್ ಬಾಕ್ಸ್ ಕಾಲಿಗೆಲ್ಲ ಅಡಚಣೆ ಹಾಕಿತ್ತು. ಈಗೆಲ್ಲ ಸ್ಪೇಸ್ ಜಾಸ್ತಿ ಕೊಟ್ಟಾರ ಈ ಗಾಡಿ ಒಳಗೆ. ಈಗ ಡ್ರೈವರ್ಗೆ ಏನು ಫುಲ್ ಕಂಫರ್ಟೇಬಲ್ ಗಾಡಿ ಇದು ಹೇಳ್ಬೇಕಂದ್ರೆ. ಸೀಟ್ ನೋಡ್ಬೋದು ಎಷ್ಟು ದೊಡ್ಡ ಕೊಟ್ಟಾರ ಅಂದರೆ ಗಾಡಿ ಸಿಸ್ಟಮ್ ಕೊಟ್ಟಾರ. ಈಗ ಒಂದು ಸ್ವಲ್ಪ ಗಾಡಿ ರೊಟೇಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಏನು. ಇದ್ರ